ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಎಲ್ಲರೂ ಸಹ ಫೈನಲಿಸ್ಟ್ ಕಂಟೆಸ್ಟೆಂಟ್ ಅಂತಾನೆ ಅಂದುಕೊಂಡಿದ್ದ ವ್ಯಕ್ತಿನೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಮನೆಯಿಂದ ತುಂಬಾನೇ ಟಫ್ ಕಂಟೆಸ್ಟೆಂಟ್ ಆಗಿದ್ದ ಚೈತ್ರ ಕುಂದಾಪುರ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಅಷ್ಟೇ ಅಲ್ಲ ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಇವತ್ತಿನ ಎಪಿಸೋಡ್ ನಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಒಂದು ಕಾದಿದ್ದು, ಚೈತ್ರ ಕುಂದಾಪುರ ಅವರು ನಿಜವಾಗ್ಲೂ ಎಲಿಮಿನೇಟ್ ಆಗಿದ್ದಾರಾ ಇಲ್ವಾ ಅನ್ನುವ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಬಿಗ್ ಬಾಸ್ ನೋಡ್ತಿದ್ದೀರಾ, ಯಾರೆಲ್ಲ ಈ ಸಲದ ಬಿಗ್ ಬಾಸ್ ನಲ್ಲಿ ಉತ್ತರ ಕರ್ನಾಟಕದ ಹನುಮಂತ ವಿನ್ ಆಗ್ಬೇಕು ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಈ ಸಲದ ಬಿಗ್ ಬಾಸ್ ನಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಈ ವಾರ ನಟಿ ಭವ್ಯ ಗೌಡ, ನಟ ತ್ರಿವಿಕ್ರಮ್, ಮೋಕ್ಷಿತಾ ಪೈ, ಧನರಾಜಾಚಾರ್ ಮತ್ತು ಚೈತ್ರ ಕುಂದಾಪುರ ಸೇರಿದಂತೆ ಕೇವಲ 5 ಮಂದಿ ಮಾತ್ರ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆಗಿದ್ದು, 5 ಮಂದಿ ಕಂಟೆಸ್ಟೆಂಟ್ ಗಳು ಕೂಡ ತುಂಬಾನೇ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳು ಆಗಿದ್ದು, ಈ 5 ಮಂದಿಯಲ್ಲಿ ನಟ ತ್ರಿವಿಕ್ರಮ್ ಮತ್ತು ಧನರಾಜಾಚಾರ್ ಅತಿ ಹೆಚ್ಚು ಓಟ್ ಅನ್ನ ಪಡೆದಿದ್ದು, ಚೈತ್ರ ಕುಂದಾಪುರ ಅತಿ ಕಡಿಮೆ ಓಟ್ ಅನ್ನ ಪಡೆದು ಬಿಗ್ ಬಾಸ್ ಮನೆಯಿಂದ ಎಕ್ಸಿಟ್ ಆಗುವ ಸಿಚುವೇಶನ್ ಬಂದಿದೆ. ಕೆಲವರು ಇದನ್ನು ಫೇಕ್ ಎಲಿಮಿನೇಷನ್ ಅಂದ್ರೂ ಕೂಡ ಇದು ಫೇಕ್ ಎಲಿಮಿನೇಷನ್ ಅಲ್ಲ. ಬಿಗ್ ಬಾಸ್ ಮನೆಯಿಂದ ನಿಜವಾಗ್ಲೂ ಚೈತ್ರ ಕುಂದಾಪುರ ಎಲಿಮಿನೇಟ್ ಆಗಿ ಬೆಂಗಳೂರು ದಕ್ಷಿಣದ ಹೋಟೆಲ್ ಒಂದರಲ್ಲಿ ಚೈತ್ರ ಕುಂದಾಪುರ ಅವರನ್ನ ಇರಿಸಿದ್ದಾರೆ. ವೀಕ್ಷಕರೇ, ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.